ಯತ್ನಾಳ್ ಅವರ ಉಚ್ಚಾಟನೆ ಹೈಕಮಾಂಡ್ ನಿಂದ ನಿಮ್ಮಗಳಿಗೆ ಒಂದು ಸಂದೇಶನ ನಮ್ಮ ಹತ್ರ ಈ ಕ್ಷಣದವರೆಗೂ ಅಥವಾ ಈ ದಿನದವರೆಗೂ ಕೂಡ ಸನ್ಮಾನ್ಯ ಯಾವೇ ವರಿಷ್ಠರಾಗ್ಲಿ ಮತ್ತೊಂದಾಗ್ಲಿ ಥ್ರೆಟ್ ಆಗಿ ಅಥವಾ ಮತ್ತೊಂದು ಕಾಲ್ ಮಾಡಿ ವಿನಂತಿ ಅಥವಾ ಮತ್ತೊಂದು ಏನಾದ್ರು ಬಹಳ ಸಮಜಾಯಿಸಿ ಹೇಳ್ತಕ್ಕಂಥ ಕೆಲಸ ನಮ್ಮ ವಿನಂತಿನ ನಾವು ವರಿಷ್ಠರಿಗೆ ಮಾಡ್ಕೊಂಡಿದ್ದೀವಿ. ನಾವೆಲ್ಲ ಒಗ್ಗಟ್ಟಿಂದ ಇದ್ದೀವಿ. ಈ ತರ ಬದಲಾವಣೆ ಆದ್ರೆ ಮುಂದಿನ ರಾಜಕೀಯ ಪರಿಸ್ಥಿತಿಗಳು ನಮ್ಮ ಬಿಜೆಪಿ ಪಕ್ಷಕ್ಕೆ ಉತ್ತಮವಾಗಿ ಬರ್ತಕ್ಕಂಥದ್ದು. ಯಾಕಂದ್ರೆ ಕರ್ನಾಟಕ ಇಸ್ ದ ಓನ್ಲಿ ಸ್ಟೇಟ್ ಇನ್ ಸೌತ್ ಇಂಡಿಯಾ. ಹಾಗಾಗಿ ಇಲ್ಲಿ ತರಬೇಕು ಅಂದ್ರೆ ಈ ನ್ಯೂನತೆಗಳು ಏನ್ ಆಗಿದಾವೆ ಅಸೆಂಬ್ಲಿ ಎಲೆಕ್ಷನ್ಸ್ ಅಲ್ಲಿ ಅಥವಾ ಸಂಘಟನೆಯಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ ಅಲ್ಲಿ. ಕರ್ನಾಟಕದಲ್ಲಿ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುತ್ತೆ, ಅದರಲ್ಲಿ ಒಂದು 5 ಜನರ ಹೆಸರು ಮುಂಚೂಣಿಯಲ್ಲಿದೆ ಅಂತ ಕೇಳ್ಪಟ್ರಿ, ನಿಜಾನ? ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನೋದು ಬರೀ ನಮ್ದು ಮಾತ್ರ ಅಲ್ಲ, ನಮ್ಮ ತಂಡ ಅಂತಲ್ಲಿ ಮಾತ್ರ ಇಲ್ಲಿ ಇಲ್ಲ, ಅಥವಾ ರೆಬಲ್ ಟೀಮು ಬಣ ಅಂತಲ್ಲ. ಇದು ಸರ್ವೇ ಸಾಮಾನ್ಯವಾಗಿ ನಮಗೆ ಬಂದಿರತಕ್ಕಂಥ ಫಲಿತಾಂಶಗಳಿರ್ಬೋದು. ನಮಗೆ ವಿಧಾನಸಭಾ ಇದಕ್ಕೆ ಒಂದ್ ಕಡೆಗೆ ಕಟೀಲ್ ಅವರು ಇದ್ರು, ಅವ್ರ ನೇತೃತ್ವದಲ್ಲಿ ನಡೀತು, ಅವ್ರು ನಾವು ಸೋತ್ವಿ. ಅವ್ರ ಬದಲಾವಣೆ 3 ವರ್ಷ ಆದ್ಮೇಲೆ ಅವ್ರ ಬದಲಾವಣೆ ಆಗ್ಬೇಕಿತ್ತು, 2 ಟರ್ಮ್ ಬದಲಾವಣೆ. ಅದಾದ್ಮೇಲೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಾವು 26 ಇದ್ದವರು ನಾವು 17 ಬಂದಿದ್ದೀವಿ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ 3 ಬೈ ಎಲೆಕ್ಷನ್ 3 ಗೆಲ್ಲಂತ ವಾತಾವರಣದಲ್ಲಿ ನಾವು ಸೋತಿದೀವಿ ಅಂದ್ರೆ ಅದು ನ್ಯೂನತೆ ಯಾರ್ದಾಗುತ್ತೆ? ಇವೆಲ್ಲ ಭಿನ್ನಾಭಿಪ್ರಾಯಗಳು ಪಕ್ಷದ ವರ್ಚಸ್ಸಿಗೆ ಪೆಟ್ಕೊಡ್ತಿದೆ ಅಂತ ಡೋಂಟ್ ಯು ಥಿಂಕ್ ಸೊ? ಯತ್ನಾಳ್ ಅವರು ಮಾಡ್ತಕ್ಕಂಥ ಸ್ಟೇಟ್ಮೆಂಟ್ ಪರ್ಸನಲ್ ಸ್ಟೇಟ್ಮೆಂಟ್ ಗೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ವಿಲ್ ಹ್ಯಾವ್ ಟು ಆಸ್ಕ್ ಓನ್ಲಿ ಯತ್ನಾಳ್. ಬಟ್ ಸಂಘಟನಾತ್ಮಕವಾಗಿ ಇವತ್ತು ಬದಲಾವಣೆ ಟೈಮು. ಬಿಕಾಸ್ ನಮಗೆ ಆರ್ಗನೈಸೇಷನ್ ಅಲ್ಲಿ ಆಂತರಿಕವಾಗಿರ್ತಕ್ಕಂಥ ಚುನಾವಣೆಗಳು ನಡೀತಾ ಇದ್ದಾವೆ ಇವತ್ತು. ಅಂದ್ರೆ ರಾಜ್ಯಾಧ್ಯಕ್ಷರಾಗಬೇಕು, ರಾಷ್ಟ್ರಾಧ್ಯಕ್ಷರಾಗಬೇಕು, ಇಲ್ಲಿ ಎಲ್ಲದೂ ಕೂಡ ಬದಲಾವಣೆಗಳಾಗಬೇಕು ಅಂತ. ಈಗ ನಾನು ಧ್ವನಿ ಮಾಡಲಿಲ್ಲ ಅಂದ್ರೆ ನಾನು ಯಾವಾಗ ನನಗೆ ಹಕ್ಕು ಬರ್ತದೆ? ಈಗ ನಮಗೆ ಧ್ವನಿ ಮಾಡ್ಬೇಕು ನಾವು. ಅಂದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆದ್ರು, ನಾಳೆ ದಿವಸ ನಿಮ್ಮನ್ನು ಯಾರನ್ನಾದ್ರೂ ಉಚ್ಚಾಟನೆ ಮಾಡಿದ್ರೆ ಏನ್ ಮಾಡ್ತೀವಿ? ಯತ್ನಾಳ್ ಅವರ ವಿಚಾರಧಾರೆಗಳು ಬೇರೆ ಇದೆ. ಅವರು ಕೆಲವು ಮಾತನ್ನು ಅವ್ರು ಆಡಿರ್ತಕ್ಕಂಥದ್ದಕ್ಕೆ ಪ್ರಾಬಬ್ಲಿ ವರಿಷ್ಠರಿಗೆ. ಆದ್ರೆ ನಮ್ಮ ತಂಡದಿಂದ ನಾವು ಯಾರು ಕೂಡ ಮಾತನಾಡಿಲ್ಲ. ನಾವು ಕೂಡ ಯತ್ನಾಳ್ ಅವರಿಗೆ ಬಹಳ ಸಂದರ್ಭದಲ್ಲಿ ನಾವು ಇಲ್ಲ, ನಾವೆಲ್ಲರೂ ತಂಡದಲ್ಲಿ ಇದ್ದವರು ನಮ್ಮ ಭಾವನೆಗಳನ್ನ ಈ ರೀತಿ ವ್ಯಕ್ತಪಡಿಸ್ಬೇಕು. ಅವರು ಒಂದು ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ. ಅದಕ್ಕೆ ನಾನಾ ಕಾರಣಕ್ಕೆ ನಾವು ಮಾಡಬಾರ್ದು ಅಂತ ಪಾಪ ಆ ಕಡೆಯಿಂದನೂ ಕೂಡ 2 ಸರಿ ನೋಟಿಸ್ ಕೊಟ್ಟಿದ್ರು. ಅದಕ್ಕೆ 2 ಸರಿನೂ ಕೂಡ ನಾವು ಉತ್ತರ ಕೊಟ್ಟಿದ್ವಿ. ಒಂದ್ ಸ್ವಲ್ಪ ರಾಜಕೀಯದ ಹಿನ್ನೆಲೆ ಇರ್ಬೋದು, ಹಿನ್ನೋಟ ಇರ್ಬೋದು. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಬ್ಲಾಕ್ ಮೇಲ್ ಮಾಡಿದ್ರಿಂದ ಹೈಕಮಾಂಡ್ ನ ಯತ್ನಾಳನ್ನ ಉಚ್ಚಾಟನೆ ಮಾಡಿದ್ರ? ಆ ದೃಷ್ಟಿಕೋನದಲ್ಲಿ ನನಗೆ ಗೊತ್ತಿಲ್ಲ. ಏನೇನು ರಾಜಕಾರಣದಲ್ಲಿ ನಡೀತವೆ, ನಡೆಯಲ್ಲ ಅಂತ ನಾನು ಭಾವಿಸೋದಿಲ್ಲ. ಯಾಕಂದ್ರೆ ನಾವೆಲ್ಲರೂ ಕೂಡ ಅನುಭವಿಸಿದ್ವಿ. ನಾವು ನಮ್ಮ ತಂದೆಯವರು ಬಂಗಾರಪ್ಪನವರು CM ಆದಾಗ್ಲೂ ಕೂಡ ತಂದೆಯವ್ರನ್ನ ಇಳಿಸಬೇಕಾದ್ರೆ CBI ಕೇಸ್ಗಳಾಗಿತ್ತು.